ಮುಂಜಾನೆ ಅದು ಕ್ಯಾರಂ ಬೋರ್ಡ್ನಾಗ ಖೋಖೋ ಆಡಿ ಕಬಡ್ಡಿ ಆಡಕ್ ಚೆಸ್ ಹುಡುಕಾಡತ್ತಿದ್ದೆ. ನನಗೆ ಚೆಸ್ ಸಿಗ್ಲಾರ್ದ ಕೈ ಬಲ್ಪ್ ಮಾನಸಿಕಾಗಿ ಹೋಗಿ ಹಗ್ಗ ಕೂರ್ಲಾಕೊಂಡ್ಬಿಟ್ಟೈತೆ ನೋಡ್ರಿ. ಮುಂಜಾನೆ ಚಾ ಕುಡಿಬೇಕು ಅನಿಸ್ತು, ಅದಕ್ಕೆ ಹಳ್ಳದ ತುಂಬ ಚಾ ಮಾಡಕ್ ಬಂದಿನಿ. ಸ್ವಲ್ಪ ಸಕ್ಕರೆ ಕಡಿಮೆ ಬಿದ್ದಿತ್ರಿ, ವಾಪಸ್ ಸಕ್ಕರೆ ತರಕ್ ಹೋಗಿದ್ದೆ. ಮತ್ತೆ ಅಷ್ಟೆಲ್ಲ ಯಾರಿಗೆ ಚಾ ಕುಡ್ಸೋದು ಅಂತೇಳಿ ವಿಚಾರ ಮಾಡಿ ಹೊಳ ಬಂದ್ಬಿಟ್ಟೆ. ಪವನಗಳ ಜೊತೆ ಫ್ಲೈಟ್ನಾಗ ಒಂದು ಬೋಟ್ನಾಗ ಹೋಗಿ ಪಿಲ್ ತೊಗೊಳತ್ತಿದ್ದೆ. ಅದ್ರ ನಡು ಗಿಡಗಳು ಅಡ್ಡ ಬಂದು ಡಿಸ್ಟರ್ಬ್ ಮಾಡತ್ತಾವ. ಫುಲ್ ಹಾದ್ಯಾಗ ಹಣಿಕೆ ನೋಡಿದಾಗ ದನಗಳು ಅರ್ಬಿರಾದ ಬತ್ಲೆ ಹೊಂಟಿದ್ವು. ಅದಕ್ಕೆ ಕರ್ನೆ ಉಕ್ಕಿ ಹರಿದು ಹೋಗಿ ಒಂದು ಜೋಡಿ ಅರ್ಬಿ ಕೊಡಿಸ್ಕೊಟ್ಟು ಬಂದೆ ದನಗಳಿಗೆ. ಅವಾಗ ಕೆಲ್ಸಕ್ಕೆ ಬರಾದಂತ ಇಂತ ಹೆಲ್ಪ್ ಮಾಡ್ತಿರ್ತು. ಅದಕ್ಕೆ ದೇವ್ರು ನಂಗೆ 90K ಫ್ಯಾಮಿಲಿ ಕೊಟ್ಟಾನ, ಹಂಗ 100K ಫ್ಯಾಮಿಲಿ ಮಾಡಕ್ ಮುಂದಾಗ್ಯಾನ. ಇಷ್ಟು ದಟ್ಟವಾದ ಕಾಡ್ನಾಗ ಹುಲಿ ಮತ್ತೆ ಚಿರತೆ ಬಂದು ಅಂದ್ರೆ ಅನ್ನೋದು ಚಿಂತೆ. ಅಂತ ಚಿಂತೆ ಯಾಕೈತೆ ಅಂದ್ರೆ ಕಾರ್ನಾಗ ನಾವು 4 ಮಂದಿ ಕುಂತೀವಿ. ಅವಕ್ಕೆಲ್ಲಿ ಕುಂದ್ರಸಾಕ್ ಜಾಗ ಇಲ್ಲ, ಎಲ್ಲಿ ಕುಂದ್ರಸೋದು ಅನ್ನೋದು ವಿಚಾರ ಮಾಡ್ಕೋತ ಹೊಂಟಿನಿ. ನಮ್ಮ ದೋಸ್ತನ ಮುಂದೊಂದು ಬತ್ಲಿ ಅರ್ಬಿ ಹಾಕೋಲಾರ್ದ ಹುಲಿ ಬಂದು ನಿಂತಿತ್ತಂತ. ಅದಕ್ಕೆ ಅದ್ರ ಬಡತನ ನೋಡಕ್ ಆಗ್ಲಾರ್ದ ಅವ್ನ ಅಂಗಿ ತೆಗೆದು ಹುಲಿಗೆ ಹಾಕಿಬಿಟ್ಟ ನೋಡ್ರಿ. ಅವ್ನು ಸಾಧನೆ ನೋಡಿ ಇನ್ಸ್ಪೈರ್ ಆಗಿ ನಾನು ನೀರಾಗ ಯಾವರೇ ಬಟ್ಟೆ ಹಾಕ್ಲಾರ್ದ ಮೇನ್ ಸಿಕ್ಕರೆ ಚಡ್ಡಿ ಹಾಕಿ ಕಳಿಸ್ಬೇಕಂತ ಅರ್ಧ ತಾಸು ಹುಡುಕಾಡಿದ್ನಿ. ಎಲ್ಲ ಮೀನುಗಳು ಹಂಗ ಇದ್ವು. ನನ್ನಂತೆಗೂ ಒಂದ ಚಡ್ಡಿ ಇತ್ತು. ಅದಕ್ಕೆ ರಾಜ್ಯ ಸರ್ಕಾರ ಕೇಳಿ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದಂಗ ಪ್ರಾಣಿಗಳಿಗೆ, ಮೀನುಗಳಿಗೆ, ಮಸಳುಗಳಿಗೆ ಮಾನ ಮರ್ಯಾದೆ ಉಳ್ಸಕ ಅವಕ್ಕೆ ಬಟ್ಟೆ ಫ್ರೀ ಮಾಡಿಸ್ಬೇಕಂತ ವಿಚಾರ ಮಾಡೀನಿ. ನೀರಾಗಿಂದ ಹೊರಗೆ ಬಂದಾಗ ಚಾದಾಗ ಎದ್ದು ತೆಗೆದು ಮುರಿದು ಬಿದ್ದಿದ್ದ ಅರ್ಧ ಬಿಸ್ಕಿಟ್ ಹೊರಗೆ ಬಂದಾಗ ನೀರಾಗಿಂದ ಎದ್ದು ಹೊರಗೆ ಬಂದ್ಬಿಟ್ಟಿನಿ. ನಂಗೆ ಯಾಕೋ ಹೊಸ ಬಿಸ್ನೆಸ್ ಐಡಿಯಾ ಬಂತು. ಈ ಬೋಟ್ಲೆ ನೀರಾಗಿನವ್ರಿಗೆ ಜೊಮ್ಯಾಟೋಲೆ ಫುಡ್ ಡೆಲಿವರಿ ಕೆಲಸ ಮಾಡ್ಬೇಕು ಅನ್ಸದೈತಿ. ಅದಕ್ಕೆ ಸಣ್ಣ ಬೋಟ್ನಾಗ ಜಾಗ ಸಾಲಂಗಿಲ್ಲ ಅಂತೇಳಿ ಇಬ್ರು ಅರ್ಧ ಕೆಜಿ ಮೆದುಳೊಳಗಿನ 1 ಕೆಜಿ ಬುದ್ಧಿ ಉಪಯೋಗಿಸ್ಕೊಂಡು ದೊಡ್ಡ ಬೋಟ್ ತೊಗೊಂಡು ಡೆಲಿವರಿ ಕೆಲಸ ಮಾಡಕೊಂತೀವಿ. ಹಾದ್ಯಾಗ ಬೋಟ್ನಾಗಿನ ಪೆಟ್ರೋಲ್ ಖಾಲಿ ಆಗಿತ್ತು. ಅದಕ್ಕೆ ಈಸಾಡ್ಕೋತ ಬೋಟ್ ಬಿಟ್ಟು ಬಂದ್ಬಿಟ್ವಿ. ನಾನು ಹಂಗ ಮಜಾಕ್ ಒಳಗೆ 100K ಸಮೀಪ ಬಂದ್ಬಿಟ್ಟಿನಿ. ಯಾಕಂದ್ರೆ ನಾನು 100K ಸಮೀಪ ಬಂದಿಲ್ಲ, ನೀವು 100K ಸಮೀಪ ಕರ್ಕೊಂಡ್ ಬಂದ್ರಿ. ಆಲ್ರೆಡಿ ಫಾಲೋ ಆಗಿರೋ 90K ಮಂದಿಗೆ ನಾನು ಪೌಕ್ಯುಲರ್ ಹೃದಯದ ಒಳಗಿಂದ ಅರ್ಧ ಲೀಟರ್ ಥ್ಯಾಂಕ್ಸ್ ಹೇಳಿ ವ್ಲಾಗ್ ಎಂಡ್ ಮಾಡತ್ತೀನಿ.